ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಕೆಲವೊಂದಷ್ಟು ವಿಚಾರಗಳು ಮಾತಾಡೋದಿದೆ. ಸೊ ವಿಡಿಯೋನ ಖಂಡಿತ ಪೂರ್ತಿಯಾಗಿ ನೋಡಿ. ದಯವಿಟ್ಟು ಚಾನೆಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನಕ್ಕೆ ಇನ್ನ ಬರಬೇಕಾಗಿದೆ, ಕೆಲವೊಂದಷ್ಟು ಜನಕ್ಕೆ ಬಂದಿಲ್ಲ. ನನಗೆ ತುಂಬಾ ಕಮೆಂಟ್ ಅಲ್ಲಿ ತಿಳಿಸುವಂತದ್ದು ಏನು ಅಂತ ಅಂದ್ರೆ, ಬಂದಿಲ್ದಿರೋರು ಹಣ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆನ ಕೇಳ್ತಾ ಇದ್ರಿ. ಸೊ ನಾನು ಲಾಸ್ಟ್ ನಿಮ್ಮ ಹತ್ರ ಕೆಲವೊಂದು ವಾರದ ಹಿಂದೆ ವಿಚಾರಗಳನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಹೇಳಿದ್ದೆ ನಾನು. ನಮ್ಗೆ ಅದು ಸಹಾಯವಾಣಿ ಆಗಲಿ ಅಥವಾ ಮೊದ್ದು ಮಾಡ್ತಾ ಇದ್ರು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಕ್ಯಾಂಪ್ಗಳನ್ನ ಹಾಕೋರು. ಆ ಕ್ಯಾಂಪ್ಗಳಲ್ಲಿ ಹೋಗಿ ಅಟ್ಲೀಸ್ಟ್ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳುವಂತ ಒಂದಷ್ಟು ವಿಚಾರಗಳಾದ್ರೂ ಇತ್ತು. ಬಟ್ ಬರ್ತಾ ಬರ್ತಾ ಏನ್ ಮಾಡಿದ್ರು, ಸರ್ಕಾರದಿಂದ ಆ ತರ ಕ್ಯಾನ್ಸಲೇ ಮಾಡಿಬಿಟ್ರು. ಸದ್ಯಕ್ಕೆ ಅಂದ್ರೆ ರೀಸೆಂಟ್ ಆಗಿ ನಾವು ಯಾವ್ದು ಸಹ ಆ ತರ ಕ್ಯಾಂಪ್ಗಳನ್ನ ಸರ್ಕಾರದವರು ಮಾಡ್ಲಿಲ್ಲ. ಸೊ ಮಾಡ್ತಾ ಇಲ್ದಿರೋ ಕಾರಣ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಅದರಿಂದ ತೊಂದರೆ ಕೂಡ ಆಗಿದೆ. ಬಿಕಾಸ್ ಪ್ರೋಸೆಸ್ ಏನಾಗಿದೆ ಅನ್ನೋ ಬಗ್ಗೆನೂ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಈಗ 21ನೇ ಕಂತಿನ ಹಣನು ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಶುರುವಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ನಾನು ಹೇಳಿದೆ ಇವತ್ತು ಸೋಮವಾರದಿಂದ ನಿಮ್ಗೆ ಆಲ್ರೆಡಿ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಂದ ಬರುತ್ತೆ ನಿಮ್ಗಳಿಗೆ. ಸೊ ಆಲ್ರೆಡಿ ಕೆಲವೊಂದಷ್ಟು ಜನಕ್ಕೆ ಶುಕ್ರವಾರನೋ ಶನಿವಾರ ಬಂದಿರಬಹುದು. ಬಟ್ ಆಕ್ಚುಲಿ ಸೋಮವಾರದಿಂದ ಎಲ್ಲರಿಗೂ ಇನ್ನು ಡಿಸ್ಟ್ರಿಬ್ಯೂಷನ್ಗಳು ಜಾಸ್ತಿ ಸ್ಟಾರ್ಟ್ ಆಗ್ತವೆ. ಇಫ್ ಇನ್ ಕೇಸ್ 21ನೇ ಕಂತಿನ ಹಣ ನಿಮ್ಮ ಜಿಲ್ಲೆಗಳಿಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ನೀವು ಯಾವ ಜಿಲ್ಲೆಯವರು ಹಣ ಯಾವಾಗ ಜಮಾ ಆಯ್ತು ಅಂತ ಹೇಳ್ಬಿಟ್ಟು. ಬಂದಿಲ್ಲ ಅಂತ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಇವತ್ತಿನಿಂದ ಪ್ರೋಸೆಸ್ ಶುರು ಆಗ್ತಾ ಇದೆ. 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಟೆನ್ಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಬಟ್ ಸಮಸ್ಯೆ ಒಂದು ಇದೆ. ಏನು ಅಂತ ಅಂದ್ರೆ, ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಲ್ವಾ. ಈ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರುವಂತದ್ದು, ಅಥವಾ ನಮ್ಗೆ ಏನು 11-12 ಕಂತಿನ ಹಣ ಬಂದಿದೆ, ಅದಾದ್ಮೇಲೆ ನಮ್ಗೆ ಅಮೌಂಟೇ ಬಂದಿಲ್ಲ, ಏನಾಗಿದೆ, ನಮ್ಮ ಒಂದು ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು. ನಾವು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ವಿಚಾರ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಅಲ್ಲೂ ಸಹ ನಮ್ಗೆ ಅಪ್ಡೇಟ್ ಬಂದಿಲ್ಲ ಅಂತ ಅಂದ್ರೆ, ಇವಾಗ ಬೇಸಿಕಲಿ ರೇಷನ್ ಕಾರ್ಡ್ ಇಂದಾನೇ ನಿಮ್ಗೆ ಇದೆಲ್ಲ ಯೋಜನೆಗಳು ಬರ್ತಾ ಇರುವಂತದ್ದು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಟ್ರೆ ನಿಮ್ಗೆ ಯೋಜನೆಗಳು ಹಣ ಬರೋದಿಲ್ಲ. ಸೊ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಅಲ್ಲೂ ಲಿಸ್ಟ್ ಅಲ್ಲೂ ಇಲ್ಲ, ಆದ್ರೂ ನಮ್ಗೆ ಹಣ ಬರ್ತಿಲ್ಲ ಅನ್ನೋರು ತುಂಬಾ ಜನ ಇರ್ತಾರಲ್ವಾ. ಇಂಥವರಿಗೆ ಈಗ ಒಂದು ಸಹಾಯವಾಣಿನ ಸರ್ಕಾರದವರು ಕೊಟ್ಟಿದ್ದಾರೆ. ಈ ಸಹಾಯವಾಣಿದು ಫೋಟೋ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ, ಜೊತೆಗೆ ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಸಹಾಯವಾಣಿಗೆ ನೀವು ಕರೆ ಮಾಡಬಹುದು. ಸೊ ಏನಿದು ಅಂತ ಹೇಳಿದ್ರೆ, ಮಡಿಕೇರಿ ಮತ್ತೆ ಸೋಮಾರ್ಪೇಟೆಯಲ್ಲಿರೋ ಜಿಲ್ಲೆಗಳಿಗೆ ಮಾತ್ರ ಇದನ್ನ ಕೊಟ್ಟಿದ್ದಾರೆ. ಓವರ್ ಎಲ್ಲ ಕರ್ನಾಟಕದಲ್ಲಿರುವಂತ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದ್ದಾರೆ ಅಂತ ಅಂದ್ರೆ ಕೊಟ್ಟಿಲ್ಲ. ಬರೀ ಮಡಿಕೇರಿ ಜಿಲ್ಲೆಗೆ ಮಾತ್ರ ಇದು ಅನ್ವಯಿಸ್ತಾ ಇದೆ. ಮಡಿಕೇರಿ ಜಿಲ್ಲೆಯಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ, ಅಥವಾ ಇನ್ನೂ ಹಣ ಬಂದಿಲ್ಲ, ಅಥವಾ ಈ ತರ ಹಳೆ ಅಮೌಂಟ್ಗಳು ಬರ್ಬೇಕಾಗಿದೆ ಅಂತ ಯಾರಾದ್ರೂ ಇನ್ನೂ ಕನ್ಫ್ಯೂಷನ್ಗಳಲ್ಲಿದ್ರೆ ನೀವು ಇದನ್ನ ಉಪಯೋಗಿಸ್ಕೋಬಹುದು. ಸೊ ಸಹಾಯವಾಣಿನ ಹೇಳ್ತಾ ಇದ್ದೀನಿ, ಮಡಿಕೇರಿ ಜನರು ಯಾರಿದ್ದೀರಾ ಅಂತವ್ರಿಗೆ ಹೆಲ್ಪ್ ಆಗ್ತಾ ಇರತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಗಳಿಗೂ ಬಿಡ್ಬೋದು, ಬಟ್ ಇವಾಗ ಆಸ್ ಇಫ್ ನಾವು ಮಡಿಕೇರಿಗೆ ಬಿಟ್ಟಿದ್ದಾರೆ. ಮಡಿಕೇರಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ CDPO, ಓಕೆನಾ, 0827229508 ನಂಬರ್, ಓಕೆನಾ. 08272295087 ಈ ನಂಬರ್ ಒಂದು. ಎರಡನೇದು ಸೋಮಾರ್ಪೇಟೆಯಲ್ಲಿರುವಂತವ್ರು, ಸೋಮಾರ್ಪೇಟೆ ಶಿಶು ಅಭಿವೃದ್ಧಿ ಯೋಜನೆ CDPOಗೆ 08276200023 ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ಕೋಬಹುದು ನೀವು. ಆಮೇಲೆ ಪೂನಂಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ 08274201878, ಓಕೆನಾ. ಸೊ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನೀವು ಮಡಿಕೇರಿ ಭಾಗದವರಾಗಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ಆಗ್ತಾ ಇದ್ದಲ್ಲಿ, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಹಾಯವಾಣಿಗೆ ನೀವು ಕಾಲ್ ಮಾಡಬಹುದು ಅಂತ ಹೇಳಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಏನೇ ಡೌಟ್ ಇರ್ಬೋದು, ಅಥವಾ ಪೆಂಡಿಂಗ್ ಅಮೌಂಟ್ ಬರಬೇಕಾಗಿತ್ತು, ಅಥವಾ ಹಳೆ ಅಮೌಂಟ್ಗಳು ಏನೋ ಸ್ಟಕ್ ಆಗಿದೆ, ಅಥವಾ ನಿಮ್ದೇನು ಪ್ರೋಸೆಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಈ ನಂಬರ್ಗಳಿಗೆ ಮಡಿಕೇರಿ ಜಿಲ್ಲೆಯವರು ಕಾಲ್ ಮಾಡಬಹುದು. ಇದ್ರ ಜೊತೆಗೆ ಹೊಸ ಗೃಹಲಕ್ಷ್ಮಿ ಅರ್ಜಿ ಹಾಕ್ತೀನಿ ಅಂತ ಯಾರಾದ್ರೂ ಕಾಯ್ತಾ ಇದ್ರೆ ಅರ್ಜಿ ಹಾಕ್ಬೋದು. ಓಪನ್ ಆಗಿದೆ, ಅದು ಯಾವಾಗಲೂ ಓಪನ್ ಇರುತ್ತೆ. ಅದನ್ನ ನೀವು ಅರ್ಜಿನ ಸಲ್ಲಿಸಬಹುದು. ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ಸಲ್ಲಿಸಬಹುದು. ಇವಾಗ ಮಡಿಕೇರಿಯಲ್ಲಿರೋರಿಗೆ ಒಂದು ಹೆಲ್ಪ್ಫುಲ್ ವಿಡಿಯೋ. ನೆಕ್ಸ್ಟ್ ಜಿಲ್ಲೆಗಳಿಗೆ ಏನಾದರೂ ಆ ಥರ ನಂಬರ್ಗಳು ಬಿಟ್ಟಲ್ಲಿ, ಅಥವಾ ಹೆಲ್ಪ್ಲೈನ್ ನಂಬರ್ಗಳ ಬಿಟ್ಟಲ್ಲಿ ನಾನು ಖಂಡಿತ ವಿಡಿಯೋ ಮಾಡೇ ಮಾಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಮಡಿಕೇರಿಯಿಂದ ನೋಡ್ತಾ ಇದ್ದೀರಾ, ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗಿರುತ್ತೆ. ಬಂದಿಲ್ಲ ಅಂದ್ರೆ ಸುಮ್ನೆ 21ನೇ ಕಂತಿನ ಹಣ ಬಂದಿಲ್ಲ ಅಂತ ಎಲ್ಲ ಸುಮ್ನೆ ಫೋನ್ ಮಾಡಕ್ ಹೋಗ್ಬಿಡಿ. 21ನೇ ಕಂತಿನ ಹಣ ಇವತ್ತಿಂದ ಬರೋದಕ್ಕೆ ಶುರುವಾಗುತ್ತೆ. ಹಳೇದೇನಾದ್ರೂ ಸಮಸ್ಯೆಗಳು ಇದ್ರೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ. ಯಾಕಂದ್ರೆ ಸುಮ್ನೆ ಕಾಲ್ ಮಾಡಿ ಅವ್ರಿಗೂ ತಲೆ ತಿಂದು ನಿಮ್ಮ ಟೈಮ್ ಅವ್ರ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ತೊಂದರೆ ಇರೋರು ಮಾತ್ರ ದಯವಿಟ್ಟು ಸಹಾಯವಾಣಿ ಸಂಖ್ಯೆನ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಗೃಹಲಕ್ಷ್ಮಿಯ ಒಂದು ಹೊಸ ಅಪ್ಡೇಟ್.
ಏನಾದರೂ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಿಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.